ಸ್ವಲ್ಪ ಜನ ಸರ್, ಅಮಿತ್ ಶಾ ಅವರ ವಿಚಾರ ಮಾತನಾಡಿದಕ್ಕೆ ಯತೀಂದ್ರ ಅವರಿಗೆ ಚುನಾವಣೆ ಆಯೋಗದಿಂದ ನೋಟಿಸ್ ಕೂಡ ಬಂದಿದೆ. ಹೌದು, ಬಂದಿದೆ. ಚುನಾವಣೆ ಆಯೋಗದಿಂದ ಬಂದಿದೆ ಅಪ್ಪ, ಉತ್ತರ ಕೊಟ್ಟಿದ್ದೀವಿ. ಉತ್ತರ ಕೊಟ್ಟಿದ್ದಾನೆ ಸರ್. ಅಂದ್ರೆ ಆ ಪದ ಬಳಕೆ ಮಾಡಿ ತಪ್ಪು. ಯಾರು ಆ ಪದ ಯತೀಂದ್ರ ಸರ್ ತಪ್ಪು ಅಂತ ಹೇಳಿದಾರ? ಹೇಳ್ತಾರೆ. ಯು ಸೀನ್ ದಿ ನೋಟಿಸ್? ಅಲ್ಲ, ನಾವು ಕೇಳ್ತಾ ಇದ್ದೀವಿ. ನೀನು ಕೇಳೋದು ಬೇರೆ. ಯು ಸೀನ್ ದಿ ನೋಟಿಸ್ ವಿತೌಟ್ ಲುಕಿಂಗ್ ಇನ್ ಟು ದಿ ನೋಟಿಸ್. ಹೌ ಯು ಆರ್ ಆಸ್ಕಿಂಗ್ ದಿ ಕ್ವಶನ್? ಅಲ್ಲ, ಅದು ಪದ ಬಳಕೆ ತಪ್ಪ ಏನು ಆ ಥರ ಉದ್ದೇಶ? ಅವರು, ನಾನು ನೆನ್ನೆನೇ ಹೇಳಿದ್ದೀನಿ, ಕ್ಲಾರಿಫೈ ಮಾಡಿದ್ದೀನಿ. CBIನವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಹೇಳಿದ್ದೀನಿ. ಇದಕ್ಕಾಗಲೇ ಉತ್ತರ ಕೊಟ್ಟಾಗಿದೆ. ಮತ್ತೆ ನಾನು ಅದನ್ನು ಫರ್ದರ್ ಕ್ಲಾರಿಫಿಕೇಶನ್ ಕೊಡಬೇಕಾದಂಥ ಅಗತ್ಯ ಇಲ್ಲ. ನಾನು ಗಟ್ಟಿಯಾಗಿರಬೇಕು, ಭಾವನಾತ್ಮಕವಲ್ಲ. ನಿಮ್ಗೆ ಇವೆಲ್ಲ ಕೆಲಸಗಳು ಮುಂದುವರಿಬೇಕಾದ್ರೆ ಇರಬೇಕಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ಯಾಕಂದರೆ BJP ಬಂದ್ಬಿಟ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ. BJPಯವರು ಬಂದರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದೀನಿ ಅಷ್ಟೇ. ನನಗೆ 48,000 ಲೀಡ್ ಬಂದಿದೆ, ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ದೀನಿ. ನನಗೆ 48,000 ಲೀಡ್ ಬಂದಿತ್ತು ಅಸೆಂಬ್ಲಿನಲ್ಲಿ. ಸೋಮಣ್ಣ ನಿಂತರೂ ಕೂಡ ಕರ್ಕೊಂಡು ನಿಲ್ಲಿಸಿದ್ರು ಕೂಡ 48,000 ಲೀಡ್ ಬಂದಿತ್ತು. ಇವನಿಗೆ ಸುನೀಲ್ ಬೋಸ್ಗೆ 60,000 ಲೀಡ್ ಕೊಡಿ ಅಂತ ಹೇಳಿದ್ದೀನಿ. ಇವೆಲ್ಲ ಜನ ಚರ್ಚೆ ಮಾಡೋದೇ ಇಲ್ಲ. ನಾವು ಮಾಡಿರ್ತಕ್ಕಂಥ ಕೆಲಸಗಳ ಆಧಾರದ ಮೇಲೆ ವೋಟ್ ಕೇಳ್ತೀವಿ. BJPಯವರು ಸುಳ್ಳು ಹೇಳಿದ್ದಾರೆ, ಅವ್ರ ವೈಫಲ್ಯಗಳನ್ನು ಕೂಡ ಹೇಳ್ತೀವಿ. ಸೊ ಇದರ ಆಧಾರದ ಮೇಲೆ ಜನ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸೊ ಹಾಗಾಗಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಭರವಸೆ ಇದೆ. ಸ್ವಲ್ಪ ಜನ ಸರ್, ಅಮಿತ್ ಶಾ ಅವರ ವಿಚಾರ ಮಾತನಾಡಿದಕ್ಕೆ ಯತೀಂದ್ರ ಅವರಿಗೆ ಚುನಾವಣೆ ಆಯೋಗದಿಂದ ನೋಟಿಸ್ ಕೂಡ ಬಂದಿದೆ. ಹೌದು, ಬಂದಿದೆ. ಚುನಾವಣೆ ಆಯೋಗದಿಂದ ಬಂದಿದೆ ಅಪ್ಪ, ಉತ್ತರ ಕೊಟ್ಟಿದ್ದೀವಿ. ಉತ್ತರ ಕೊಟ್ಟಿದ್ದಾನೆ ಸರ್. ಅಂದ್ರೆ ಆ ಪದ ಬಳಕೆ ಮಾಡಿ ತಪ್ಪು. ಯಾರು? ಆ ಪದ ಯತೀಂದ್ರ ಸರ್ ತಪ್ಪು ಅಂತ ಹೇಳಿದಾರ? ಹೇಳ್ತಾರೆ. ಯು ಸೀನ್ ದಿ ನೋಟಿಸ್? ಅಲ್ಲ, ನಾವು ಕೇಳ್ತಾ ಇದ್ದೀವಿ. ನೀನು ಕೇಳೋದು ಬೇರೆ. ಯು ಸೀನ್ ದಿ ನೋಟಿಸ್ ವಿತೌಟ್ ಲುಕಿಂಗ್ ಇನ್ ಟು ದಿ ನೋಟಿಸ್. ಹೌ ಯು ಆರ್ ಆಸ್ಕಿಂಗ್ ದಿ ಕ್ವಶನ್? ಅಲ್ಲ, ಅದು ಪದ ಬಳಕೆ ತಪ್ಪ ಏನು ಆ ಥರ ಉದ್ದೇಶ? ಅವರು, ನಾನು ನೆನ್ನೆನೇ ಹೇಳಿದ್ದೀನಿ, ಕ್ಲಾರಿಫೈ ಮಾಡಿದ್ದೀನಿ. CBIನವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಹೇಳಿದ್ದೀನಿ. ಇದಕ್ಕಾಗಲೇ ಉತ್ತರ ಕೊಟ್ಟಾಗಿದೆ. ಮತ್ತೆ ನಾನು ಅದನ್ನು ಫರ್ದರ್ ಕ್ಲಾರಿಫಿಕೇಶನ್ ಕೊಡಬೇಕಾದಂಥ ಅಗತ್ಯ ಇಲ್ಲ. ನಾನು ಗಟ್ಟಿಯಾಗಿರಬೇಕು, ಭಾವನಾತ್ಮಕವಲ್ಲ. ನಿಮ್ಗೆ ಇವೆಲ್ಲ ಕೆಲಸಗಳು ಮುಂದುವರಿಬೇಕಾದ್ರೆ ಇರಬೇಕಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ಯಾಕಂದರೆ BJP ಬಂದ್ಬಿಟ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ. BJPಯವರು ಬಂದರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದೀನಿ ಅಷ್ಟೇ. ನನಗೆ 48,000 ಲೀಡ್ ಬಂದಿದೆ, ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ದೀನಿ. ನನಗೆ 48,000 ಲೀಡ್ ಬಂದಿತ್ತು ಅಸೆಂಬ್ಲಿನಲ್ಲಿ. ಸೋಮಣ್ಣ ನಿಂತರೂ ಕೂಡ ಕರ್ಕೊಂಡು ನಿಲ್ಲಿಸಿದ್ರು ಕೂಡ 48,000 ಲೀಡ್ ಬಂದಿತ್ತು. ಇವನಿಗೆ ಸುನೀಲ್ ಬೋಸ್ಗೆ 60,000 ಲೀಡ್ ಕೊಡಿ ಅಂತ ಹೇಳಿದ್ದೀನಿ.